ಗ್ರಹಣದ ಸಮಯದಲ್ಲಿ ಶ್ರೀ ಗುರು ರಾಘವೇಂದ್ರರ ಅಷ್ಟೋತ್ತರವನ್ನು ಪಠಿಸೋಣ. ಜಂಗಾಲೋ ಭವೇದೇವ ಗುರುರಾಜ ಪ್ರಸಾದತ ಸೋಮಸೂರ್ಯ ಪರಾಗೇಚ ಪುಷ್ಯಾರ್ಕಾದಿ ಸಮಾಗಮೆ. ನಮಸ್ತೆ ಸ್ನೇಹಿತರೆ, ಇಂದಿನ ದಿನ ಸೂರ್ಯಗ್ರಹಣ ದಿನ. ಇದು ಅಗೋಚರವಾಗಿದೆ ಕರ್ನಾಟಕದಲ್ಲಿ ಮತ್ತು ಇದು ಶುರುವಾಗೋದು 10:30ಯಿಂದ ಸುಮಾರು 12 ಗಂಟೆಯವರೆಗೆ ಸೂರ್ಯಗ್ರಹಣ ಇರುವುದರಿಂದ ನಾವು ದೇವರ ಸ್ಮರಣೆಯಲ್ಲಿ ತೊಡಗುವುದು ಅತಿ ಮುಖ್ಯವಾಗಿದೆ. ಹೀಗೆಂದು ಅಪ್ಪಣ್ಣಾಚಾರ್ಯರು ರಚಿಸಿರುವ ಪೂರ್ಣಬೋಧ ಸ್ತೋತ್ರದಲ್ಲಿ ಉಲ್ಲೇಖವಾಗಿದೆ. ಈ ಶ್ರೀ ಪೂರ್ಣಬೋಧ ಸ್ತೋತ್ರದಲ್ಲಿ ಅಪ್ಪಣ್ಣಾಚಾರ್ಯರು ಸ್ವಾಮಿಗಳು ಬೃಂದಾವನಸ್ಥರಾಗುವ ಸಮಯದಲ್ಲಿ ಈ ಶ್ರೀ ಪೂರ್ಣಬೋಧ ಸ್ತೋತ್ರವನ್ನು ರಚಿಸಿರುತ್ತಾರೆ. ಅದರಲ್ಲಿ ಉಲ್ಲೇಖವಾಗಿರುವ ಕೆಲವು ಅಂಶಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಸಾ ಜಂಗಾಲೋ ಭವೇದೇವ ಗುರುರಾಜ ಪ್ರಸಾದತ ಸೋಮಸೂರ್ಯ ಪರಾಗೇಚ ಪುಷ್ಯಾರ್ಕಾದಿ ಸಮಾಗಮೆ. ಯೋನ್ನೋತ್ತಮಮಿದಂ ಸ್ತೋತ್ರಮಷ್ಟೋತ್ತರಶತಂ ಜಪೇತ್ ಭೂತಪ್ರೇತ ಪಿಶಾಚಾದಿ ಪೀಡಾ ತಸ್ಯಾನ ಜಯತೆ. ಏತತ್ ಸ್ತೋತ್ರಂ ಸಮುಚ್ಚಾರ್ಯ ಗುರುಬೃಂದಾವನಾಂತಿಕೆ ದೀಪ ಸಂಯೋಜನಾತ್ ಜ್ಞಾನಂ ಪುತ್ರಲಾಭೋ ಭವೇದ್ಧ್ರುವಂ. ಪ್ರವಾದಿ ಜಯೋ ದಿವ್ಯ ಜ್ಞಾನಭಕ್ತ್ಯಾದಿವರ್ಧನಂ ಸರ್ವಾಭೀಷ್ಟ ಪ್ರವೃದ್ಧಿ ಸ್ಯಾನ್ನತ್ರಕಾರ ವಿಚಾರಣ. ರಾಜಚೋರ ಮಹಾವ್ಯಾಘ್ರ ಸರ್ಪನಾರ್ಕಾದಿ ಪೀಡನಂ ನಾ ಜಯತೆಸ್ಯ ಸ್ತೋತ್ರಸ್ಯ ಪ್ರಭಾವನಾತ್ರ ಸಂಶಯ. ಯೋ ಭಕ್ತ್ಯ ಗುರು ರಾಘವೇಂದ್ರ ಚರಣದ್ವಂದ್ವಂ ಸ್ಮರಣ್ಯ ಪಠೇತ್ ಸ್ತೋತ್ರಂ ದಿವ್ಯಂ ವಿಧಂ ಸದಾ ನ ಹಿ ಭವೇತ್ ತಸ್ಯ ಸುಖಂ ಕಿಂತ್ವಿಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋಯಾತ್ ಕೀರ್ತಿ ದಿಗ್ವಿದಿತ ವಿಭೂತಿರಾತುಲ ಸಾಕ್ಷಿ ಹೇ ಸ್ತೋತ್ರ ಹಿ. ಈ ಅಪ್ಪಣ್ಣಾಚಾರ್ಯರು ರಚಿಸಿರುವ ಶ್ರೀ ಪೂರ್ಣಬೋಧ ಸ್ತೋತ್ರದಲ್ಲಿ ಉಲ್ಲೇಖಿಸಿರುವಂತೆ ನಾವು ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಯಾವುದೇ ಆಗಿರಲಿ, ಗ್ರಹಣದ ಸಮಯದಲ್ಲಿ ಗುರುಗಳನ್ನು ಸ್ಮರಿಸುವುದು 108 ಬಾರಿ ಗುರುಗಳನ್ನು ಸ್ಮರಿಸುವುದರಿಂದ ನಮಗೆ ಅನೇಕ ಒಳ್ಳೆಯ ಫಲಗಳು ದೊರೆಯುತ್ತವೆ ಮತ್ತು ಅಭಿವೃದ್ಧಿಯಾಗುತ್ತದೆ ಎಂದು ಉಲ್ಲೇಖಿಸಿರುತ್ತಾರೆ. ಹೀಗಾಗಿ ಇವತ್ತು ಸೂರ್ಯಗ್ರಹಣ ಆಗಿರೋದರಿಂದ ಎಲ್ಲರೂ ಗುರುಸ್ಮರಣೆ ಮಾಡೋಣ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧನ್ಯವಾದಗಳು. ಪೂರ್ಣಬೋಧ ಸ್ತೋತ್ರ ಪಠಿಸುವಲ್ಲಿ ಯಾವುದೇ ಲೋಪವಿದ್ದಲ್ಲಿ ದಯವಿಟ್ಟು ಕ್ಷಮೆಯಿರಲಿ. ಧನ್ಯವಾದಗಳು.